ಮೋದಿಯ ತಾಯಿಗೆ ಅವಮಾನ. ಬಿಹಾರದಲ್ಲಿ ಭಾರೀ ಪ್ರತಿಭಟನೆ. ಕಾಂಗ್ರೆಸ್ ವಿರುದ್ಧ ಮೋದಿ ತೀವ್ರ ವಾಗ್ದಾಳಿ, ಬೇಸರ. ಈ ಹಿನ್ನೆಲೆಯಲ್ಲಿ ಬಿಹಾರ ಸದ್ಯದಲ್ಲೇ ಚುನಾವಣೆಗೆ ಮುಂದಾಗಿದೆ. ಮೋದಿ ಅವರ ತಾಯಿ ಬಗ್ಗೆ ಯಾರು ಏನು ಮಾತಾಡಿದ್ರು, ಮೋದಿ ಅಸಲಿಗೆ ಯಾರ್ಯಾರ ಬಗ್ಗೆ ಏನು ಮಾತಾಡಿದ್ದಾರೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಆ ನಂತರ 15 ವರ್ಷಗಳಲ್ಲಿ ಬಿಹಾರ ಎಂಬ ನಿರುದ್ಯೋಗಿಗಳ ರಾಜ್ಯದ ರಾಜಕೀಯ ಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ನೋಡೋಣಂತೆ. ಕಡೆಯ ತನಕ ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ. ಈಗ ಮೋದಿ ತಾಯಿಯನ್ನು ನಿಲ್ಲಿಸಿದ್ದು ಏನದು ವಿವರ? ಬಿಹಾರದ ದುರ್ಬಾಂಗ ಜಿಲ್ಲೆಯಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ವೋಟ್ ಅಧಿಕಾರ ಯಾತ್ರಾ ಕಾರ್ಯಕ್ರಮದ ಬಳಿಕ ಕಾಂಗ್ರೆಸ್ನ ಬೂತ್ ಮಟ್ಟದ ಕಾರ್ಯಕರ್ತನೂ ಅಲ್ಲದ ವೃತ್ತಿಯಲ್ಲಿ ಪಿಕಪ್ ವ್ಯಾನ್ ಡ್ರೈವರ್ ಆಗಿದ್ದ 20 ವರ್ಷದ ಯುವಕನೊಬ್ಬ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ತಾಯಿಯವರ ಬಗ್ಗೆ ಅವಹೇಳನಕಾರಿಯಾಗಿ ಶಬ್ದಗಳನ್ನು ಬಳಸಿ ಮಾತಾಡಿದ್ದಾನೆ ಅನ್ನೋ ಪ್ರಕರಣ ನಡೆದಿತ್ತು. ಆತ ಕಾಂಗ್ರೆಸ್ಸೋ ಅಲ್ವೋ, ಯಾರ ಬಗ್ಗೆ ಅದ್ರ ಬಾಯಿಗೆ ಬಂದಂತೆ ಮಾತಾಡಲು ಯಾರಿಗೂ ಕೂಡ ಅಧಿಕಾರ ಇಲ್ಲ, ಅದು ನೈತಿಕತೆ ಕೂಡ ಅಲ್ಲ. ಆ ನಂತರ ಈ ಅವಹೇಳನ ಘಟನೆಯ ಕುರಿತಾಗಿ ಕಾಂಗ್ರೆಸ್ ಪಕ್ಷ ತೀವ್ರವಾದ ಖಂಡನೆಯನ್ನು ಕೂಡ ವ್ಯಕ್ತಪಡಿಸಿತ್ತು. ದುಷ್ಕರ್ಮಿಯನ್ನ ಬಂಧನಕ್ಕೆ ಮತ್ತು ಘೋರ ಶಿಕ್ಷೆಗೂ ಕೂಡ ಆಗ್ರಹ ಮಾಡಿತ್ತು. ಆ ಯುವಕನಿಗೂ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟನೆ ಕೂಡ ನೀಡಿತ್ತು. ಹಾಗೆಯೇ ಆರೋಪಿತ ಯುವಕ ಇದನ್ನೆಲ್ಲ ಅವನನ್ನು ಪೊಲೀಸರು ಬಂಧಿಸಿ ಕಾನೂನು ಕ್ರಮ ಕೈಗೊಂಡಿದ್ದರು. ದರ್ಭಾಂಗದ ಸಿಂಬ್ರಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲು ಮಾಡಿದ್ದಾರೆ. ಆಗಸ್ಟ್ 29ರಂದು ಪೊಲೀಸರು ಅವನನ್ನು ಬಂಧನಕ್ಕೆ ತಗೊಂಡು ನ್ಯಾಯಾಲಯ ಆ ಯುವಕನಿಗೆ 14 ದಿವಸಗಳ ನ್ಯಾಯಾಂಗ ಬಂಧನವನ್ನು ಕೂಡ ವಿಧಿಸಿದೆ. ಇಷ್ಟಾಗಿಯೂ ಕೂಡ BJPಯು ಈ ಘಟನೆಯನ್ನು ಕಾಂಗ್ರೆಸ್ ವಿರುದ್ಧ ಚುನಾವಣಾ ಅಸ್ತ್ರವಾಗಿ ಬಳಸ್ಕೊತಾ ಇದೆ. ನನ್ನ ತಾಯಿ ರಾಜಕೀಯದೊಂದಿಗೆ ಸಂಬಂಧ ಹೊಂದಿದರಿಲ್ಲ, ಅವರ ಬಗ್ಗೆ ಮಾತಾಡಿದ ಈ ಅವಹೇಳನ ನನ್ನ ತಾಯಿಗೆ ಮಾತ್ರ ಅಲ್ಲ, ದೇಶದ ಎಲ್ಲ ತಾಯಂದಿರು ಮತ್ತು ಸಹೋದರಿಯರ ಮೇಲಾದ ಅವಮಾನ ಅಂತ ಪ್ರಧಾನಮಂತ್ರಿ ಮೋದಿ ಅವರು ಸ್ವತಃ ರಾಹುಲ್ ಗಾಂಧಿ ಅವರೇ ಈ ಅವಹೇಳನಕಾರಿಯಾಗಿ ಮಾತಾಡಿದರೇನೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಮೋದಿ ನಿಜಕ್ಕೂ ಮುತ್ಸದಿಯೇ ಆಗಿದ್ರೆ ಈ ಭಾವುಕ ಎನಿಸುವ ಘಟನೆಯನ್ನು ಚುನಾವಣೆಗೆ ಬಳಸ್ಕೊತಾ ಇರಲಿಲ್ಲ. ಆದರೆ ಮೋದಿಯೇ ಖುದ್ದು ಬಂದು ಏನು ಹೇಳಿದ್ದಾರೆ ಕೇಳಿ. ಮೇರಿ ಮಾ ಕೋ ಗಾಲಿಯಾं दी गई। ये गालियां सिर्फ मेरी मां का अपमान नहीं है, ये देश की मां, बहन, बेटी का अपमान है। मुझे पता है आप सबको भी, बिहार की हर मां को, बिहार की हर बेटी को, बिहार के हर भाई को ये देख सुनकर कितना बुरा लगा। ಹೀಗೆ ಮೋದಿಯೇ ಖುದ್ದು ಬಂದು ಬಿಹಾರದ ಅಕ್ಕ ತಂಗಿಯರಿಗೆ, ತಾಯಿಯಂದಿರಿಗೆ ಮಾಡಿದ ಅವಮಾನ, ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬುದ್ಧಿ ಕಲಿಸಿ ಅಂತ ಚುನಾವಣೆಗೆ ತಮ್ಮ ತಾಯಿಯನ್ನೇ ಮುಂದಿಟ್ಕೊಂಡು ನಡೀತಾ ಇದ್ದಾರೆ. ಏನೇನೂ ಗೊತ್ತಿಲ್ಲದ ಅಯೋಗ್ಯ ಹುಡುಗನ ಹೇಳಿಕೆಗೂ ಮೋದಿಗೂ ಏನಾದರೂ ವ್ಯತ್ಯಾಸ ಕಾಣಿಸ್ತಾ ಇದೆಯಾ? ಅಷ್ಟಕ್ಕೂ ಮೋದಿ ತಾಯಂದಿರ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ ತಮ್ಮ ರಾಜಕೀಯ ಜೀವನದಲ್ಲಿ ಹೇಗೆ ನಡ್ಕೊಂಡಿದ್ದಾರೆ, ಏನು ಮಾತಾಡಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. 1. ಜರ್ಸಿ ಕೌ. 2004-2005 ಹೊತ್ತಿಗೆ ಮೋದಿ ಅವರು ತಮ್ಮ ಭಾಷಣದಲ್ಲಿ ಸೋನಿಯಾ ಗಾಂಧಿ ಅವರನ್ನ ಜರ್ಸಿ ಕೌ ಎಂದು ಹೋಲಿಕೆ ಮಾಡಿದರು. ಈ ಹೇಳಿಕೆ ನಂತರ ರಾಜಕೀಯ ವಲಯದಲ್ಲಿ ಬಹಳ ವಿವಾದವನ್ನ ಎಬ್ಬಿಸಿತ್ತು. 2. ಕಾಂಗ್ರೆಸ್ಗೆ ವಿಧವಾ. ಕಾಂಗ್ರೆಸ್ಸಿನ ವಿಧವೆ. 2018ರಲ್ಲಿ ರಾಜಸ್ಥಾನದ ಪ್ರವಾಸದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಟೀಕಿಸುವ ಬರದಲ್ಲಿ ಕಾಂಗ್ರೆಸ್ಗೆ ವಿಧವಾ ಅನ್ನುವ ಶಬ್ದವನ್ನ ಮೋದಿ ಬಳಸಿದರು. ಇದನ್ನ ಸೋನಿಯಾ ಗಾಂಧಿಗಲ್ಲದೆ ಬೇರೆ ಯಾವ ವಿಧವೆಗೆ ಹೇಳಿದ್ರಿ ಮೋದಿಜಿಯವರೇ? 3ನೇದು 50 crore की गर्लफ्रेंड, ಅಂದ್ರೆ 50 ಕೋಟಿಯ गर्लफ्रेंड. बता दीजिए इस देश में कभी किसी ने 50 करोड़ की गर्लफ्रेंड देखी है? 50 करोड़ की गर्लफ्रेंड गरीब देश में. 2000ರ ದಶಕದಲ್ಲಿ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಅವರ ಪತ್ನಿ ಸುನಂದಾ ಪುಷ್ಕರ್ ಬಗ್ಗೆ ಮಾತನಾಡುವಾಗ ಮೋದಿ ಅವರು 50 ಕೋಟಿ ರೂಪಾಯಿಯ ಗರ್ಲ್ಫ್ರೆಂಡ್ ಎಂದು ವ್ಯಂಗ್ಯ ಆಡಿದರು. ಇದು ಕೂಡ ಮಹಿಳೆಯರ ವಿರುದ್ಧ ಮಾಡ್ತಕ್ಕಂಥ ಅವಹೇಳನಕಾರಿ ಮಾತು ಅಂತ ಮೋದಿಯವರಿಗೆ ಅವಾಗ ಅನ್ನಿಸ್ಲಿಲ್ವಾ? ನಿಮ್ಮನ್ನು ಹೆತ್ತವರು ಮಾತ್ರ ತಾಯಿ, ಅದಕ್ಕೆ ಬೆಲೆ ಇದೆ. ರಾಹುಲ್ ಗಾಂಧಿಯನ್ನು ಹೆತ್ತವಳು ತಾಯಿ ಅಲ್ವೇ ಮೋದಿಯವರೇ? ನೀವು ವಿಧವೆ ಅಂತ ಕರೆದ್ರಲ್ಲ ಈ ದೇಶಕ್ಕಾಗಿ ಪ್ರಾಣ ಕೊಟ್ಟ ರಾಜೀವ್ ಗಾಂಧಿಯ ಹೆಂಡತಿಯನ್ನ, ಆಗ ನಿಮ್ಮ ಮಹಿಳಾ ಪ್ರಜ್ಞೆ ಎಲ್ಲೋಗಿತ್ತು? ನೀವೀಗ ಇಂಗ್ಲಿಷ್ಗೋಸ್ಕರ ನಂಬ್ಕೊಂಡಿದ್ದೀರಲ್ಲ ಶಶಿ ತರೂರ್ ಅವರ ಘಟನೆಗೆ ಕುರಿತಾಗಿ ಸುನಂದಾ ಪುಷ್ಕರ್ ಅವರನ್ನು 50 ಕೋಟಿಯ ಗರ್ಲ್ಫ್ರೆಂಡ್ ಅಂದ್ರಲ್ಲ, ಆಗ ಆಕೆ ಹೆಣ್ಣು ಅನ್ನೋದು ಗೊತ್ತಿರಲಿಲ್ವಾ? ಒಂದು ಚುನಾವಣೆ ಫೇಸ್ ಮಾಡೋಕ್ಕೆ, ಗೆಲ್ಲೋಕೆ ಏನೆಲ್ಲ ಅವಾಂತರಗಳಾಗ್ತೀರಿ, ಯಾವಾಗ ನೀವು ತಿದ್ಕೊಳ್ಳೋದು? ನೋಡಿ, ಇನ್ನು ಲೋಕಸಭಾ ಚುನಾವಣೆ ನೋಡ್ತಾ ಬಂದೇ ಬಿಡುತ್ತೆ. ಅಷ್ಟೊತ್ತಿಗಾದರೂ ನಿಮ್ಮ ತಾಯಿಯ ಘನತೆಯ ಜೊತೆಗೆ ದೇಶದ ಇತರ ಹೆಣ್ಣುಮಕ್ಕಳ ಘನತೆಯನ್ನು ಕಾಪಾಡುವಂಥ ಕೆಲಸಗಳನ್ನು ಮಾಡಿ. ಅಷ್ಟಕ್ಕೂ ಎಂಥವ್ರನ್ನ ನಂಬ್ಕೊಂಡು ನೀವು ಬಿಹಾರದಲ್ಲಿ ನೆಲೆ ನಿಂತಿದ್ದೀರಿ ಅನ್ನೋದನ್ನು ಕೂಡ ನೋಡೋಣ ಬನ್ನಿ.
ಒಂದು ವೇಳೆ ಲಾಲು ಪ್ರಸಾದ್ ಯಾದವ್ ಮೇವು ಹಗರಣದಲ್ಲಿ ಸಿಕ್ಕೊಳ್ಳದೆ ಹೋಗಿದ್ರೆ, ಆ ನಂತರ ತನ್ನ ಹೆಂಡತಿಯನ್ನೇ ಉತ್ತರಾಧಿಕಾರಿಯನ್ನಾಗಿ ಮಾಡದೆ ಹೋಗಿದ್ರೆ ನಿತೀಶ್ ಕುಮಾರ್ಗೆ ಹಾದಿ ಬಿಹಾರದಲ್ಲಿ ಅಷ್ಟು ಸುಲಭವಾಗಿರ್ತಿಲ್ಲ. ನಿತೀಶ್ ಕುಮಾರ್ ಎಂತಹ ಅವಕಾಶವಾದಿ ಹಾಗೂ ಮಡಿದಲ್ಲಿ ಕಟ್ಟಿಕೊಂಡ ಕೆಂಡ ಅನ್ನೋದನ್ನ ಆತನ ಜರ್ದಿನೇ ಹೇಳುತ್ತೆ. 2010ರಿಂದ ಬಿಹಾರದಲ್ಲಿ ನಿತೀಶ್ ಕುಮಾರ್ ಹಾದಿ ಹೀಗಿದೆ. 2010ರ ವಿಧಾನಸಭಾ ಚುನಾವಣೆಯಲ್ಲಿ NDA ಒಟ್ಟು 243 ಸೀಟ್ಗಳಲ್ಲಿ 206 ಸೀಟ್ಗಳನ್ನು ಗೆದ್ದಿತ್ತು. ಬಿಜೆಪಿ 91, JDU 115. ಈ ಅವಧಿಯಲ್ಲಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಆದರೆ 2013ರಲ್ಲಿ JDU ಮತ್ತು ಬಿಜೆಪಿ ನಡುವೆ ಮೈತ್ರಿ ಮುರಿದೋಗುತ್ತೆ. JDU ಅಂದರೆ ನಿತೀಶ್ ಕುಮಾರ್ ಅವರ ಪಕ್ಷ ಏಕಾಂಗಿಯಾಗಿ ಆಡಳಿತ ನಡೆಸುತ್ತೆ. ಆಗಲೇ ಮೋದಿ ಟೀಮಿಗೆ ನಿತೀಶ್ ಕುಮಾರ್ ಎಂತಹ ಟಕ್ಕರ್ ಮನುಷ್ಯ ಅಂತ ಗೊತ್ತಾಗಿದ್ದು. ಆ ನಂತರ 2015ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಂದಾಳತ್ವದ ಮಹಾಗಠಬಂಧನ್ 178 ಸೀಟ್ಗಳಿಂದ ಗೆಲ್ಲುತ್ತೆ. RJD 80, ಲಾಲು ಪ್ರಸಾದ್ ಯಾದವ್ ಅವರದ್ದು, JDU 71, ಕಾಂಗ್ರೆಸ್ 27. ಆದರೆ 2017ರಲ್ಲಿ ನಿತೀಶ್ ಕುಮಾರ್ ಮಹಾಗಠಬಂಧನದಿಂದ ಹೊರಬಂದು ಮತ್ತೆ NDA ಜೊತೆಗೆ ಮೈತ್ರಿ ಮಾಡ್ಕೋತಾರೆ ಮತ್ತು ಬಿಜೆಪಿ JDU ಸಮ್ಮಿಶ್ರ ಸರ್ಕಾರ ರಚನೆಯಾಗುತ್ತೆ. ನೇರ ಮೋದಿ ತೆಕ್ಕೆಯಿಂದ ಕಾಂಗ್ರೆಸ್ ಅಂಗಳಕ್ಕೆ 2 ವರ್ಷ ಅಡ್ಡಾಡಿದ್ದು ನಿತೀಶ್ ಕುಮಾರ್. ಆದರೆ 2017ರಲ್ಲಿ ಕಾಂಗ್ರೆಸ್ಗೆ ಕೈ ಮುಗಿದು NDA ಅಂದರೆ ಮೋದಿ ಕೈ ಹಿಡಿದು 2020ರ ತನಕ ಮುನ್ನಡೆದರು. ಅಷ್ಟೊತ್ತಿಗಾಗಲೇ ಮೋದಿಯಂತೆಯೇ ಆಗೋಗಿದ್ರು ಈ ನಿತೀಶ್ ಕುಮಾರ್. ಆದರೂ ನಾನಿನ್ನ ಕೈಗೆ ಸಿಗಲಾರೆ ಎಂಬಂತೆ 2020ರ ಚುನಾವಣೆಯಲ್ಲಿ NDA 125 ಸೀಟ್ಗಳಿಂದ ಗೆದ್ದಿತ್ತು. ಬಿಜೆಪಿ 74, JDU 43, ಬೇರೆ ಇತರ ಪಕ್ಷಗಳು 4, 8 ಸೀಟ್ ಒಟ್ಟು. 2022ರಲ್ಲಿ ನಿತೀಶ್ ಕುಮಾರ್ ಅವರ JDU ಮತ್ತೆ NDAಯಿಂದ ಹೊರಬಂದು ಮಹಾಗಠಬಂಧನ್ ಅಂದರೆ ಕಾಂಗ್ರೆಸ್ ಜೊತೆಗೆ ಸೇರ್ಕೊಂಡು ಸರ್ಕಾರ ರಚಿಸುತ್ತೆ. ಆದರೆ 2024ರ ಜನವರಿಯಲ್ಲಿ ನಿತೀಶ್ ಕುಮಾರ್ ಮತ್ತೆ NDAಗೆ ಮರಳಿ ಬರ್ತಾರೆ ಮತ್ತು ಪ್ರಸ್ತುತ ಈಗ NDA ಸರ್ಕಾರದ ಬಿಹಾರದಲ್ಲಿ ಅಧಿಕಾರದಲ್ಲಿ ಕೂಡ ಇದ್ದಾರೆ. ಇಂತಿಪ್ಪ ನಿತೀಶ್ ಕುಮಾರ್ ನಂಬಿಕೊಂಡು NDA ಅಂದರೆ ಬಿಜೆಪಿ ಮುಂದಾಳತ್ವದ ಮೋದಿ ಬಿಹಾರದ ಚುನಾವಣೆ ಫೇಸ್ ಮಾಡ್ತಿದೆ. ಅದು ತನ್ನ ತಾಯಿಯನ್ನೇ ಪಣಕ್ಕಿಟ್ಟು. ಧನ್ಯವಾದಗಳು. ಚೆನುಗಿರಿ ಇದು ನಿಮ್ಮ ದನಿ.